ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಭೇಟಿಯಾಗಿ ಮಾತುಕತೆಯಾದರೆ ಬೆಳಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಬಿಸಿ ಬಿಸಿ ಟಾಕ್ ಕೂಡ ಆಗಿದೆ. ಪಟ್ಟು ಬಿಡದೆ ಸಿಎಂ ಕುರ್ಚಿಯ ಕಸರತ್ತನ್ನ ಡಿಕೆ ಶಿವಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬೆಳಬೆಳಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತುಕತೆ ಆಡಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಸಿಎಂ ಅಂಡ್ ಟೀಮ್ ಭೇಟಿಯಾಗಿತ್ತು. ಸಿಎಂ ಟೀಮ್ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಮನೆಗೆ ಬಂದಿದ್ದಾರೆ, ಡಿಸಿಎಂ ಮನೆಗೆ. ಈ ಹಿಂದೆ ರಾಹುಲ್ ಗಾಂಧಿಯನ್ನ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯಾಗಿದ್ರು, ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಅದಾಗ್ತಾ ಇದ್ದಂತೆ ಈಗ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇರೋದು. ಇದೊಂಥರ ಮೆಸೇಜ್ನ ಪಾಸ್ ಮಾಡ್ದಂಗೆ ಆಗ್ತಾ ಇದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರಿಯಾಂಕ್ ಡಿಕೆ ಶಿವಕುಮಾರ್ ನಡುವೆ ಮಾತುಕತೆಯಾಗಿದೆ. ಡಿಕೆ ಶಿವಕುಮಾರ್ ಜೊತೆಗಿನ ಚರ್ಚೆಯ ಗುಟ್ಟನ್ನ ಖರ್ಗೆ ಅವರು ಮಾಧ್ಯಮದವರ ಮುಂದೆ ಬಿಟ್ಕೊಟ್ಟಿಲ್ಲ. ಔಟರ್ ರಿಂಗ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದೀವಿ ಅಷ್ಟೇ ಅಂತ ತೇಪೆ ಸಾರಿಸುವಂತಹ ಕೆಲಸ ಮಾಡಿದ್ದಾರೆ. ಬೇರೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಅದೇನಾದರೂ ಇರಲಿ. ಬಟ್ ಏನು ಅಂದರೆ ಡಿಕೆ ಶಿವಕುಮಾರ್ ಈಗ ಈ ಬಣ, ನನ್ನ ಬಣ ಅವ್ರ ಬಣ ಅನ್ನೋದನ್ನ ಬಿಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲರ ಹತ್ರನೂ ಕೂಡ ತುಂಬ ಅದ್ಭುತವಾಗಿ ಮಾತನಾಡುವ ಮತ್ತು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬ ಕ್ವಾಲಿಟಿ ಲೀಡರ್ಗೆ ಇರಬೇಕಾಗಿರುವಂತಹ ವಿಚಾರ ಇದೆ ಅಲ್ವಾ? ಔಟರ್ ರಿಂಗ್ ರೋಡ್ ಏನೋ ಸಮಸ್ಯೆ ನಾವು ಹೋಗ್ತಾ ಇರೋದು. 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 ಔಟರ್ ರಿಂಗ್ ರೋಡ್ ಏನೋ ಸಮಸ್ಯೆ